ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವ ಗೊಬ್ಬರ ಮತ್ತೆ ಪೊಟ್ಯಾಶ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಕರಗಿಸುವ ಗೊಬ್ಬರ, ಜೈವಿಕ ಗೊಬ್ಬರಗಳು ಇವುಗಳ ಬಳಕೆ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವು ಹಾಕುವಂತ ರಾಸಾಯನಿಕ ಗೊಬ್ಬರಗಳು, ಅದರಲ್ಲೂ ಈ ಒಣ ಬೇಸಾಯ, ಈಗ ಇಲ್ಲಿ ಅಲಸಂದೆ ಬಿತ್ತನೆಯಾಗಿ ಸಸಿಗಳು ಬಂದಿದ್ದಾವೆ. ಒಣ ಬೇಸಾಯದಲ್ಲಿ ಇವುಗಳ ಉಪಯುಕ್ತತೆ, ಈ ರಂಜಕ ಮತ್ತೆ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರಗಳ ಉಪಯುಕ್ತತೆ ಬಗ್ಗೆ ವಿಚಾರ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ನಾವು ರಾಸಾಯನಿಕ ಗೊಬ್ಬರಗಳನ್ನ ಈ ಒಣ ಬೇಸಾಯದಲ್ಲಿ ಬಿತ್ತನೆ ಮಾಡುವಾಗ್ಲೇ ನಾವು ಹಾಕ್ತಿವಿ. ಕೂರಿಗೆ ಮೂಲಕ ಬಿತ್ತನೆ ಮಾಡ್ಬೇಕಾದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಸಹ ಹಾಕ್ತಿವಿ. ಈ ರಾಸಾಯನಿಕ ಗೊಬ್ಬರದಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ನಮ್ಮ ಬೆಳೆಗೆ ಲಭ್ಯವಾಗ್ಬೇಕು ಅಂತಂದ್ರೆ ನಾವು ಈ ರಂಜಕ ಕರಗಿಸುವ ಮತ್ತೆ ಈ ಪೊಟ್ಯಾಶ್ ಕರಗಿಸುವ ಜೈವಿಕಗಳನ್ನ ಹಾಕಿದ್ರೆ ಈ ರಾಸಾಯನಿಕದಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ನಮ್ಮ ಬೆಳೆಗೆ ಲಭಿಸ್ತದೆ. ಹಾಗೆ ಈ ಪೊಟ್ಯಾಶ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಈ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಈ ಜೈವಿಕಗಳು ಸಂಪೂರ್ಣ ಪ್ರಮಾಣದಲ್ಲಿ ಅವುಗಳು ಕೆಲಸ ಮಾಡಬೇಕು ಅಂತಂದ್ರೆ ನಾವು ಅವುಗಳ ಹಾಕುವಂತಹ ವಿಧಾನ ಸಹ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಾಗ್ತದೆ ಒಣ ಬೇಸಾಯದಲ್ಲಿ ಅಥವಾ ಇನ್ಯಾವುದೇ ನೀರಾವರಿ ಬೇಸಾಯದಲ್ಲೂ ಇರ್ಬೋದು, ಇದ್ದಾಗ್ಲೂ ಸಹ ನಾವು ಹಾಕುವಂತಹ ರಾಸಾಯನಿಕ ಗೊಬ್ಬರಗಳು ಶೇಕಡ ಈಗ ಫಾಸ್ಫೇಟ್ ಮೂಲ ಗೊಬ್ಬರಗಳಾದಂತಹ ಡೈಅಮೋನಿಯಂ ಫಾಸ್ಫೇಟ್ ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತೆ ಪೊಟ್ಯಾಶ್ ನ ಮೂಲ ಆದಂತಹ ಮ್ಯೂರೇಟ್ ಆಫ್ ಪೊಟ್ಯಾಶ್, ಇಂತಹ ಗೊಬ್ಬರಗಳನ್ನ ಹಾಕಿದಾಗ ರಂಜಕ ಅಂದ್ರೆ ಫಾಸ್ಫರಸ್ ಇದು ಮಣ್ಣಿನಲ್ಲಿ ಬೆಳೆಗೆ ಸಿಕ್ಕುವಂತದ್ದು ಕೇವಲ 15-20% ಮಾತ್ರ. ಇನ್ನು 80-85% ಅದು ಮಣ್ಣಿನಲ್ಲೇ ಫಿಕ್ಸ್ ಆಗ್ಬಿಡ್ತದೆ. ಹಾಗೆ ಪೊಟ್ಯಾಶ್ ಕೂಡ ಬೆಳೆಗೆ ದೊರಕುವಂತದ್ದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಇಂದ ಕೇವಲ 30-50% ಮಾತ್ರ. ಇನ್ನ 50-70% ಅದು ಮಣ್ಣಿನಲ್ಲೇ ಫಿಕ್ಸ್ ಆಗ್ಬಿಡ್ತದೆ. ಈ ಮಣ್ಣಿನಲ್ಲೇ ಫಿಕ್ಸ್ ಆಗ್ಬಿಡ್ತದೆ ಅಂತಂದ್ರೆ ಏನು? ಈಗ ಏನಾಗ್ತದೆ, ಈಗ ಒಣ ಬೇಸಾಯದಲ್ಲೇ ತಗೊಂಡ್ರೆ ಈ ಕೆಂಪು ಮಣ್ಣಿನಲ್ಲಿ ಈ pH ರಸಸಾರ ಅದು ಅಸಿಡಿಕ್ ಇಂದ ಸ್ಲೈಟ್ಲಿ ಅಸಿಡಿಕ್ ಇರ್ತದೆ ಸಾಮಾನ್ಯವಾಗಿ. ಅಂದ್ರೆ 5.5 ಇಂದ 6.5 ಇಂತಹ pH ಇದ್ದಾಗ ಮಣ್ಣಿನಲ್ಲಿ ಫ್ರೀಲಿ ಅವೈಲಬಲ್ ಅಲ್ಯೂಮಿನಿಯಂ ಮತ್ತೆ ಐರನ್ ಈ ಕಂಟೆಂಟ್ಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಆಗೇನಾಗ್ತದೆ, ಈ ರಂಜಕ, ಈ ಫಾಸ್ಫೇಟ್ ಈ ಐರನ್ ಮತ್ತೆ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗಿ ಅದ್ರಗಳ ಜೊತೆ ಬೆರೆತು ಐರನ್ ಫಾಸ್ಫೇಟ್ ಮತ್ತೆ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗ್ಬಿಡುತ್ತೆ. ಇದು ವಾಟರ್ ಇನ್ಸಾಲ್ಯುಬಲ್, ಇದು ನೀರಲ್ಲಿ ಕರಗೋದಿಲ್ಲ. ಆ ರೂಪದಲ್ಲಿ ಇರುವಂತಹ ಫಾಸ್ಫೇಟ್ ನಮ್ಮ ಬೆಳೆ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಅದು ಏನೋ ಈ ರೀತಿ ನಾವು ಹಾಕುವಂತಹ ರಸಗೊಬ್ಬರಗಳು, ಅಂದ್ರೆ ಮುಖ್ಯವಾಗಿ ಫಾಸ್ಫೇಟ್ ಮೂಲ ಇರುವಂತಹ ರಸಗೊಬ್ಬರಗಳು ಮಣ್ಣಿನಲ್ಲಿ ಬೆಳೆಗೆ ಬಳಕೆ ಆಗದೇನೆ ಹಾಗೆ ಮಣ್ಣಿನಲ್ಲೇ ಉಳ್ಕೊಂಡ್ಬಿಡುವಂಥದ್ದು. ಅದೇ ರೀತಿ ಈಗ ನ್ಯೂಟ್ರಲ್ pH ನಲ್ಲೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಫಾಸ್ಫೇಟ್ ರಂಜಕ ಫಿಕ್ಸ್ ಆಗ್ಬಿಡ್ತದೆ. ಈಗ ನ್ಯೂಟ್ರಲ್ pH ಅಲ್ಲಿ ಸಾಮಾನ್ಯವಾಗಿ ಐರನ್ ಮತ್ತೆ ಅಲ್ಯೂಮಿನಿಯಂ ಅಂಶ ಸ್ವಲ್ಪ ಕಡಿಮೆ ಇರ್ತದೆ, ಫ್ರೀಲಿ ಅವೈಲಬಲ್ ಐರನ್ ಮತ್ತೆ ಅಲ್ಯೂಮಿನಿಯಂ. ಆಗ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲೇ ಲಭಿಸ್ತದೆ. ಆದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಫಾಸ್ಫರಸ್ ಮಣ್ಣಿನ ಕಣಗಳಿಗೆ ಅಬ್ಸಾರ್ಬ್ ಆಗುತ್ತೆ. ಆಗ ಕೂಡ ಅದು ಫಿಕ್ಸ್ ಆಗ್ಬಿಡುತ್ತೆ, ಬೆಳೆಗೆ ಲಭಿಸೋದಿಲ್ಲ. ಇದು ಕ್ಷಾರತೆ ಇದ್ದಾಗ ಹೇಳಿದೆ. ಫಾಸ್ಫರಸ್ ಆಲ್ಕಲೈನ್ ಇದ್ದಾಗ, ಸಾಮಾನ್ಯವಾಗಿ ಕಪ್ಪು ಮಣ್ಣು ಆಲ್ಕಲೈನ್ ಇರ್ತದೆ, ಅಂದ್ರೆ pH 7.5 ಇಂದ 8 ಇರ್ತದೆ. ಅಂತಹ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ. ಆಗ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗ್ಬಿಡ್ತದೆ. ಅದು ಕೂಡ ವಾಟರ್ ಇನ್ಸಾಲ್ಯುಬಲ್, ಅಂದ್ರೆ ನೀರಿನಲ್ಲಿ ಕರಗೋದಿಲ್ಲ. ಆಗ ಅದು ಕೂಡ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರುವಂತದ್ದು ಸಹ ಬೆಳೆಗೆ ಲಭಿಸೋದಿಲ್ಲ. ಹಾಗೂ ಸಹ ಏನು ಫಾಸ್ಫರಸ್ ಮಣ್ಣಿನಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಸೊ ಪೊಟ್ಯಾಶ್ ಏನಾಗುತ್ತೆ, ಈ ಮಣ್ಣಿನಲ್ಲಿ ಕೆಂಪು ಮಣ್ಣಿರ್ಬೋದು ಅಥವಾ ಕಪ್ಪು ಮಣ್ಣಿರ್ಬೋದು, ಪೊಟ್ಯಾಶ್ ಮಣ್ಣಿನಲ್ಲಿರುವ ಕೆಲವು ಖನಿಜಾಂಶಗಳು, ಮಿನರಲ್ಸ್ ಲೈಕ್ ಫೆಲ್ಡ್ಸ್ಪಾರ್ ಅಥವಾ ಮೈಕಾ, ಸ್ಮೆಕ್ಟೈಟ್, ಇಲ್ಲೈಟ್, ಇಂತಹ ಖನಿಜಗಳೊಂದಿಗೆ ಬೆರೆತು ಅದು ಕೂಡ ವಾಟರ್ ಇನ್ಸಾಲ್ಯುಬಲ್ ರೂಪದಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಪೊಟ್ಯಾಶ್, ಮ್ಯೂರೇಟ್ ಆಫ್ ಪೊಟ್ಯಾಶ್ ಇಂದ ಕೊಡುವಂತಹ ಪೊಟ್ಯಾಶ್ ಸಹ ಸುಮಾರು 50-70% ಮಣ್ಣಿನಲ್ಲೇ ಬೆಳೆಗೆ ಉಪಯೋಗ ಆಗದೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಒಣ ಬೇಸಾಯದಲ್ಲಿ ಈ ರಂಜಕ ಕರಗಿಸುವ ಮತ್ತು ಈ ಪೊಟ್ಯಾಶ್ ಕರಗಿಸುವ ಜೈವಾಣುಗಳನ್ನ ಹಾಕೋದು ಬಹಳ ಮುಖ್ಯವಾಗ್ತದೆ.
ಈ ಜೀವಾಣುಗಳು ಏನ್ ಮಾಡ್ತವೆ ಅಂತಂದ್ರೆ ಇವುಗಳು ಅವು ಒಂದಷ್ಟು ವೀಕ್ ಆರ್ಗ್ಯಾನಿಕ್ ಆಸಿಡ್ಸ್ ನ ಬಿಡುಗಡೆ ಮಾಡಿ ಆ ಮಣ್ಣಿನಲ್ಲಿ ಆ ಈ ಅಲ್ಯೂಮಿನಿಯಂ ಫಾಸ್ಫೇಟ್ ಇಂದ ಐರನ್ ಫಾಸ್ಫೇಟ್ ಮತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಈ ರಂಜಕವನ್ನ ಬೇರ್ಪಡಿಸಿ ಬೆಳೆಗೆ ಲಭಿಸೋ ಹಾಗೆ ಮಾಡ್ತವೆ. ಮತ್ತೆ ಆರ್ಗ್ಯಾನಿಕ್ ಆಸಿಡ್ಸ್ ಜೊತೆ ಒಂದಷ್ಟು ಕಿಣ್ವಗಳು ಎನ್ಸೈಮ್ಸ್ ಸಹ ಅವುಗಳು ಬಿಡುಗಡೆ ಮಾಡೋದ್ರಿಂದ ರಂಜಕ ಅಷ್ಟೇ ಅಲ್ಲದೆ ಪೊಟ್ಯಾಷನು ಸಹ ಈ ಮಿನರಲ್ಸ್ ಜೊತೆ ಬೆರೆತಿರುವಂತಹ ಪೊಟ್ಯಾಷನು ಸಹ ಬೇರ್ಪಡಿಸಿ ಅದು ನೀರಿನಲ್ಲಿ ಕರಗುವ ಹಾಗೆ ಮಾಡಿ ಬೆಳೆಗೆ ಲಭಿಸೋ ಹಾಗೆ ಮಾಡುವಂತ ಕೆಲಸಗಳನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತವೆ. ಹಾಗಾಗಿ ಇವುಗಳನ್ನ ಹಾಕೋದು ನಮ್ಮ ಒಣ ಬೇಸಾಯದಲ್ಲಿ ಅಥವಾ ನೀರಾವರಿ ಸೌಲಭ್ಯ ಇರುವಂತಹ ಸಂದರ್ಭದಲ್ಲೂ ಸಹ ಇವುಗಳನ್ನ ಹಾಕೋದ್ರಿಂದ ನಾವು ಹಾಕುವಂತ ರಾಸಾಯನಿಕ ಗೊಬ್ಬರಗಳಲ್ಲಿರುವಂತಹ ಪೋಷಕಾಂಶಗಳು ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದೊರಕೋ ಹಾಗೆ ಸಹಾಯವಾಗ್ತದೆ. ಹಾಗೆ ಇವುಗಳನ್ನ ಹಾಕೋ ವಿಧಾನ ಕೂಡ ಬಹಳ ಮುಖ್ಯವಾಗ್ತದೆ. ಇವುಗಳಿಂದ ನಾವು ಹೆಚ್ಚಿನ ಪ್ರಯೋಜನವನ್ನ ನಮ್ಮ ಬೆಳೆಗೆ ತಗೋಬೇಕು ಅಂತಂದ್ರೆ ಇವುಗಳನ್ನ ಹಾಕೋ ವಿಧಾನ ಸಹ ಬಹಳ ಮುಖ್ಯ. ಈ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇದನ್ನ ಶಾರ್ಟ್ ಆಗಿ ಹೇಳ್ತೀನಿ PSB, ಮತ್ತೆ ಪೊಟ್ಯಾಶ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ KSB, ಇವುಗಳನ್ನ ಹಾಕುವಂತ ವಿಧಾನ ಸಹ ಬಹಳ ಮುಖ್ಯವಾಗ್ತದೆ. ಇವುಗಳು ನಮ್ಮ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳ ಉಪಯುಕ್ತತೆಯನ್ನ ತಗೋಬೇಕು ಅಂತಂದ್ರೆ ಬೀಜೋಪಚಾರದ ಮೂಲಕ ಇವುಗಳನ್ನ ಹಾಕಿದ್ರೆ ಇವುಗಳ ಲಾಭವನ್ನ ನಾವು ತುಂಬಾ ಸೂಕ್ತವಾಗಿ ಅಂದ್ರೆ ಸಮರ್ಥವಾಗಿ ಪಡಿಬಹುದು. ಬೀಜೋಪಚಾರ ಬಿಟ್ಟು ನಾವು ಇದನ್ನ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರವನ್ನ ನಾವು ಬ್ರಾಡ್ಕಾಸ್ಟ್ ಮಾಡುವುದು ಹೊಲದಲ್ಲಿ ಅಥವಾ ಹೆರ್ಚ್ಕೊಂಡ್ ಬಂದ್ರೆ ಅಷ್ಟು ಇವುಗಳ ಏನು ಉಪಯುಕ್ತತೆ ಸಮರ್ಥವಾಗಿ ಬಳಕೆ ಆಗೋದಿಲ್ಲ. ಬೀಜೋಪಚಾರದಿಂದ ಮಾತ್ರ ಇವುಗಳನ್ನ, ಯಾಕೆಂದ್ರೆ ಬೀಜೋಪಚಾರ ಮಾಡಿದಾಗ ಆ ಬೀಜ ಮೊಳಕೆ ಹೊಡೆದು ಬೇರು ಬಿಡುವಂತ ಸಮಯದಿಂದನೇ ಇವುಗಳ ಅಲ್ಲಿ ಏನು ಅದ್ರ ಸುತ್ತ ಇರುವಂತಹ ಪೋಷಕಾಂಶಗಳನ್ನ ಅದರಲ್ಲೂ ರಂಜಕ ಮತ್ತು ಪೊಟ್ಯಾಶ್ ನ ಕರಗಿಸಿ ಬೆಳೆಗೆ ಲಭಿಸೋ ಹಾಗೆ ಮಾಡೋದ್ರಿಂದ ಇವುಗಳ ಏನು ಉಪಯುಕ್ತತೆ ಆ ಸಂದರ್ಭದಿಂದನೇ ಆ ಮೊದಲನೇ ಹಂತದಿಂದನೇ ಶುರುವಾಗ್ತದೆ. ಹಾಗಾಗಿ ಇನ್ನೊಂದು ರೈತರು ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದಕ್ಕೆ ಹೋದಾಗ ಸಾಮಾನ್ಯವಾಗಿ ಒಣ ಬೇಸಾಯದಲ್ಲಿ ಬಿತ್ತನೆ ಮಾಡುವಾಗ್ಲೇ ರಾಸಾಯನಿಕ ಗೊಬ್ಬರವನ್ನು ಕೂರಿಗೆ ಮೂಲಕ ಕೊಡೋದ್ರಿಂದ, ಈಗ ಕೂರಿಗೆ ಮೂಲಕ ಮೊದಲನೇ ಟನಲ್ ಅಲ್ಲಿ ಬೀಜ ಬಿತ್ಕೊಂಡು ಹೋಗ್ತಾ ಇದ್ರೆ ಹಿಂಬದಿಯ ಟನಲ್ ನಿಂದ ರಾಸಾಯನಿಕ ಗೊಬ್ಬರ ಹೋಗ್ತಾ ಇರುತ್ತೆ. ನಾನು ಏನ್ ಸಲಹೆ ಕೊಡ್ಬೇಕು ಅಂತ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಾವು ಅಲ್ಲಿ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಈ ರಾಸಾಯನಿಕ ಗೊಬ್ಬರಗಳು ಈ ಜೀವಾಣುಗಳಿಗೆ ಹಾನಿಯನ್ನ ಉಂಟು ಮಾಡೋದ್ರಿಂದ, ಅಂದ್ರೆ ಅವುಗಳಿಂದ ಹೊರಬರುವಂತಹ ಅಮೋನಿಯಾ ಇರ್ಬೋದು ಅಥವಾ ಅವುಗಳು ಅಲ್ಲಿ ಸೃಷ್ಟಿ ಮಾಡುವಂತಹ ಕ್ಷಾರತೆ ಅಸಿಡಿಟಿ ಇಂದ ಇರ್ಬೋದು, ಇವುಗಳು ಈ ಸೂಕ್ಷ್ಮಾಣು ಜೀವಿಗಳ ಉಳಿವಿಗೆ ಒಂದು ಹಾನಿಯನ್ನ ಉಂಟು ಮಾಡ್ತವೆ. ಹಾಗಾಗಿ ಇವುಗಳು ಅಷ್ಟು ಚಟುವಟಿಕೆಯಿಂದ ಇದ್ದು ನಮ್ಮ ಬೆಳೆಗೆ ಅಷ್ಟು ಪ್ರಯೋಜನ ತರುವಂತ ಸಂದರ್ಭ ಆಗೋದಿಲ್ಲ. ಹಾಗಾಗಿ ಏನು ನಾನು ಸೂಚಿಸ್ತೀನಿ ಅಂತಂದ್ರೆ, ನಿಮ್ಮ ಕೂರಿಗೆಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಪ್ರಮಾಣದಲ್ಲಿ ಬೀಳೋ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ರಾಸಾಯನಿಕವನ್ನ ಕಡಿಮೆ ಕೊಟ್ರು ಸಹ ನಡೀತದೆ. ಯಾಕೆಂದ್ರೆ ಈಗಾಗ್ಲೇ ಮಣ್ಣಲ್ಲಿ ನಾವು ವರ್ಷಾನುಗಟ್ಲೆಯಿಂದ ಈ ರಂಜಕ ಮತ್ತೆ ಪೊಟ್ಯಾಶ್ ಮೂಲ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಕೊಂಡ್ ಬಂದಿರೋದ್ರಿಂದ ಇವುಗಳು ಮಣ್ಣಲ್ಲಿ ಸಾಕಷ್ಟು ಈಗಾಗ್ಲೇ ಅಲ್ಲೇ ಉಳ್ಕೊಂಡಿರೋದ್ರಿಂದ ಬೆಳೆಗೆ ಲಭ್ಯ ಆಗದೆ ಅಲ್ಲೇ ಫಿಕ್ಸ್ ಆಗಿರೋದ್ರಿಂದ ಈಗ ಆಲ್ರೆಡಿ ಮಣ್ಣಲ್ಲಿ ಪೊಟ್ಯಾಶ್ ಮತ್ತೆ ರಂಜಕ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಅದನ್ನ ಕರಗಿಸಿ ನಮ್ಮ ಬೆಳೆಗೆ ಕೊಡಬೇಕಾಗಿರುವಂತ ಕೆಲಸ ಮಾಡ್ಬೇಕಾಗಿದೆ ಅಷ್ಟೇ. ಹಾಗಾಗಿ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ನಡೀತದೆ. ನಾನು ಹಾಗಂತೇಳಿ ಈಗ ನೀವು ರಿಸ್ಕ್ ತಗೊಳ್ಬೇಕು ಅಂತ ಏನು ಬೇಕಾಗಿಲ್ಲ. ಈಗ ಆಲ್ರೆಡಿ ಎಷ್ಟೋ ರೈತರು ರಂಜಕ ಕರಗಿಸೋ ಗೊಬ್ಬರ, ಪೊಟ್ಯಾಶ್ ಕರಗಿಸೋ ಗೊಬ್ಬರಗಳನ್ನ ಹಾಕ್ತಾ ಇದ್ದಾರೆ, ಅವುಗಳ ಉಪಯುಕ್ತತೆಯನ್ನ ಮನಗಂಡಿದ್ದಾರೆ ಸಹ. ಈಗ ನೀವು ಮೊದಲನೇ ಬಾರಿ ಏನಾದ್ರು ಹಾಕ್ತಿದ್ರೆ ನೀವು ಈಗ ನಿಮ್ಮ ಹತ್ರ ಒಂದು 5 ಎಕರೆ ಇದೆಯೋ ಅಥವಾ 1 ಎಕರೆ ಏನಾದ್ರು ಇರ್ಲಿ, ಅದರಲ್ಲಿ 5 ಗುಂಟೆನಾದ್ರೂ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕವನ್ನ ಕೊಟ್ಟು ನೋಡಿ. ನೀವು ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಕೊಟ್ಟಿರುವಾಗ ಹೇಗೆ ಬೆಳೆ ಬಂದಿದೆ, ಹೇಗೆ ಇಳುವರಿ ಬಂದಿದೆ, ಕಡಿಮೆ ಕೊಟ್ಟಾಗ್ಲೂ ಅದೇ ಇಳುವರಿ, ಅಷ್ಟೇ ಬೆಳೆ ಅಷ್ಟೇ ಇಳುವರಿ ಬಂದಿದೆ, ಅದು ಎರಡರಲ್ಲೂ ಏನು ವ್ಯತ್ಯಾಸ ಇಲ್ಲ ಅಂತ ನಿಮಗ್ ಮನೆಗಂಡ್ರೆ ನೀವು ಮುಂದಿನ ವರ್ಷದಿಂದ ನೀವು ಕಡಿಮೆ ರಾಸಾಯನಿಕ ಗೊಬ್ಬರ ಕೊಟ್ಕೊಂಡೇನೆ ನೀವು ನಿಮ್ಮ ಬೆಳೆಯನ್ನ ಮಾಡ್ಬೋದು. ಸೊ ಹೀಗಾಗಿ 2 ಮುಖ್ಯ ಅನುಕೂಲ ಏನಾಗ್ತದೆ ಅಂತಂದ್ರೆ, ಒಂದು, ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಈಗಾಗಲೇ ದುಬಾರಿ ಆಗಿರುವಂತಹ ರಾಸಾಯನಿಕ ಗೊಬ್ಬರದ ಮೇಲೆ ನಾವು ಹಣ ಖರ್ಚು ಮಾಡೋದು ಹಣ ಖರ್ಚು ಮಾಡೋದು ತಪ್ಪಿಸಿದಾಗ ಆಗುತ್ತೆ. ಹಾಗೇನೆ ನಾವು ಹೀಗೆ ಈ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ನಮ್ಮ ಮಣ್ಣು ಹಾಳಾಗೋದು, ಬಂಜರ ಆಗೋದನ್ನ
ತಪ್ಪಿಸ್ದಾಗ ಆಗುತ್ತೆ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳ ನಾವು ಪ್ರಯೋಜನ ಪಡಿಬೇಕು ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕೋದು ಬಹಳ ಮುಖ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೂರ್ಗೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದ್ರೆ ಇವುಗಳು ಹಾನಿಯನ್ನು ಉಂಟು ಮಾಡ್ತವೆ. ಈ ಸೂಕ್ಷ್ಮಾಣುಗಳ ಜೀವಿಗಳು ಸಾಂದ್ರತೆಯಲ್ಲಿ ಕಡಿಮೆ ಆದ್ರೆ ಮತ್ತೆ ಅವುಗಳ ಪ್ರಯೋಜನ ನಮ್ಮ ಬೆಳೆಗೆ ಸಿಗೋದಿಲ್ಲ. ಹಾಗಾಗಿ ಈಗ ಬೀಜೋಪಚಾರ ಹೇಗೆ ಮಾಡೋದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಈ ಎರಡನ್ನು 1 kg ಬೀಜಕ್ಕೆ, ಅದು ನಿಮ್ಮ ಹೊಲಕ್ಕೆ ಎಷ್ಟು ಕೆಜಿ ಬೇಕು. ಈಗ ತೊಗರಿ ಆದ್ರೆ 8 ರಿಂದ 10 kg ಬೇಕಾಗ್ತದೆ ನಿಮ್ಮ ಹೊಲಕ್ಕೆ 1 ಎಕರೆಗೆ. 1 kg ಪ್ರಮಾಣಕ್ಕೆ ಹೇಳ್ತೀನಿ. ಅದನ್ನು ನೀವು ಮುಂದೆ ಎಷ್ಟು ಕೆಜಿ ಬೀಜ ಇರುತ್ತೋ ಅದಕ್ಕೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 kg ಬೀಜಕ್ಕೆ PSB 5 ಗ್ರಾಮು ಮತ್ತೆ KSB 5 ಗ್ರಾಮು. ಇದನ್ನ 100 ಮಿಲಿ ಲೀಟರ್ ಅಲ್ಲಿ ಮೊದಲು 50 ಗ್ರಾಮ್ ಬೆಲ್ಲವನ್ನ ಇಟ್ಕೊಂಡಿರುವಂತ 100 ml ನೀರಿನಲ್ಲಿ 100 ಮಿಲಿ ನೀರಲ್ಲಿ ಇವೆರಡನ್ನು ಹಾಕಿ ಮಿಶ್ರಣ ಮಾಡ್ಕೊಂಡು ಇದನ್ನ 1 kg ಬೀಜಕ್ಕೆ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನ ಅದನ್ನ 30 ನಿಮಿಷ ನೆರಳಿನಲ್ಲಿ ಒಣಗಿಸಿ ಆ ನಂತರ ನಾವು ಬಿತ್ತನೆಗೆ ತಗೋಬಹುದು. ಸೊ ಈ ರೀತಿ ನಾವು ಬೀಜೋಪಚಾರ ಮಾಡ್ಕೋಬಹುದು. ಸೊ ಈಗ ಈ ರೀತಿ ಮಾಡೋದ್ರಿಂದ ನಮ್ಗೆ ಮೊದಲನೇ ಹಂತದಿಂದನೇ ನಮ್ಗೆ ಇವುಗಳ ಪ್ರಯೋಜನ ಸಿಗ್ತದೆ. ಅಂದ್ರೆ ಬೀಜ ಮೊಳಕೆ ಹೊಡೆದು ಆ ಬೇರುಗಳಿಗೆ ತಕ್ಷಣವೇ ಕರಗಿದಂತಹ ರೂಪದಲ್ಲಿ ವಾಟರ್ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುವಂತಹ PSB, ಪೊಟ್ಯಾಶ್ ಮತ್ತೆ ಫಾಸ್ಫರಸ್ ದೊರಕ್ತದೆ. ಹಾಗಾಗಿ ಮತ್ತೆ ಈಗ ರೈತರು ಟ್ರೈಕೋಡರ್ಮಾವನ್ನು ಸಹ ತಂದಿರ್ತಾರೆ, PSB KSB ಅನ್ನು ತಂದಿರ್ತಾರೆ. ಅವೆರಡನ್ನು ಮಿಕ್ಸ್ ಮಾಡಿ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಆಮೇಲೆ ಕೊಡುವಂತದ್ದು ಇವುಗಳ ಪ್ರಯೋಜನ ಅಷ್ಟು ಬರೋದಿಲ್ಲ. ಯಾಕೆ ಅಂತಂದ್ರೆ ಈಗ ನಮ್ಮ ಒಣ ಬೇಸಾಯದಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇರೋದ್ರಿಂದ ಮತ್ತೆ ಈ ಸೂರ್ಯನ UV ರೇಡಿಯೇಷನ್ಸ್ ಗೆ ತೆಗೆದುಕೊಂಡಿರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಅಲ್ಲಿ ವೃದ್ಧಿ ಆಗೋದಕ್ಕೆ ಅಷ್ಟು ಅನುಕೂಲಕರವಾದಂತ ವಾತಾವರಣ ಇಲ್ಲದೆ ಇರೋದ್ರಿಂದ, ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಪ್ರತಿ ದಿವಸನೂ ತೇವಾಂಶದಿಂದ ಇರೋದಿಲ್ಲ, ಒಂದಷ್ಟು ಡ್ರೈ ಸ್ಪೆಲ್ ಸಹ ಇರ್ತವೆ. ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಅಲ್ಲಿ ಅಷ್ಟು ವೃದ್ಧಿ ಆಗೋದಿಲ್ಲ. ಮತ್ತೆ ಮಣ್ಣಿನ ಶಾಖಕ್ಕೂ ಕೂಡ ಇವುಗಳು ಅಲ್ಲಿ ಸರ್ವೈವ್ ಆಗೋದಿಲ್ಲ. ಹಾಗಾಗಿ ಇವುಗಳ ಉಪಯುಕ್ತತೆ ನಮ್ಗೆ ಅಷ್ಟು ಲಭ್ಯ ಆಗೋದಿಲ್ಲ. ಆಮೇಲೆ ಇವನ್ನ ಟ್ರೈಕೋಡರ್ಮಾ ಜೊತೆ ಮಿಕ್ಸ್ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ ಹಾಕಿದಾಗ ಟ್ರೈಕೋಡರ್ಮಾ, ನಾನು ಈಗ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಅದು ತುಂಬಾ ಅಗ್ರೆಸಿವ್ ಫಾಸ್ಟ್ ಗ್ರೋಯಿಂಗ್ ಫಂಗಸ್. ಇದು ಬೇರೆ ಯಾವುದೇ ಜೀವಾಣುಗಳನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ, ಇದು ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ಟ್ರೈಕೋಡರ್ಮಾವನ್ನ ಅದೊಂದನ್ನೇ ಮಾತ್ರ ಕೊಡ್ಬೇಕು. ಅದ್ರ ಜೊತೆಗೆ ಯಾವುದೇ ಬೇರೆ ಜೀವಾಣುಗಳನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಇದನ್ನ ಬೀಜೋಪಚಾರದ ಮೂಲಕ ಮಾಡಿ ಆ ನಂತರ ಈಗ ಮುಂಗಾರಿನಲ್ಲಿ ನಮ್ಮ ಬೆಳೆಗೆ ತೊಗರಿ ಇರ್ಬೋದು, ಶೇಂಗಾ ಇರ್ಬೋದು, ಅಥವಾ ಇನ್ಯಾವುದೇ ದ್ವಿದಳ ಕಾಳು ಅಥವಾ ಎಣ್ಣೆ ಕಾಳುಗಳಿರ್ಬೋದು, ಮುಂಗಾರಿನಲ್ಲಿ ಈ ಎಲ್ಲಾ ಬೆಳೆಗಳಿಗೂ ಬೇರೆ ಶಿಲೀಂಧ್ರ ರೋಗಗಳ ಬರುವಂತಹ ಸಾಧ್ಯತೆನೂ ಸಹ ಹೆಚ್ಚಿರ್ತದೆ. ಹಾಗಾಗಿ ಅದಕ್ಕೆ ನಾವು ಟ್ರೈಕೋಡರ್ಮಾವನ್ನ ಬಳಸೋಣ. ಹಾಗಾಗಿ ಬೀಜೋಪಚಾರ, ಇವೆಲ್ಲ ನ್ಯೂಟ್ರಿಯೆಂಟ್ ಸಾಲ್ಯುಬಲೈಸರ್ಸ್ PSB ಮತ್ತೆ KSB, ಅವನ್ನ ಬೀಜೋಪಚಾರವಾಗಿ ಬಳಸಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ, ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಬೆಳೆಯನ್ನ ಈ ಶಿಲೀಂಧ್ರ ರೋಗಗಳಿಂದ ಹತೋಟಿಗೆ ಅಥವಾ ನಿಯಂತ್ರಣಕ್ಕೆ ಇಡೋದಕ್ಕೆ ಟ್ರೈಕೋಡರ್ಮಾವನ್ನ ಬಳಸೋಣ. ಯಾಕೆಂದ್ರೆ ಟ್ರೈಕೋಡರ್ಮಾ ಒಂದು ಬಯೋ ಕಂಟ್ರೋಲ್ ಏಜೆಂಟ್ ಅಥವಾ ಜೈವಿಕ ನಿಯಂತ್ರಣ ಸಂವರ್ಧಕ ಅದು, ಅಥವಾ ಜೀವಾಣು. ಸೊ ಅದನ್ನು ಕೂಡ ನಾನು ಹೇಳಿದ್ದೀನಿ ಇನ್ನು ಹಿಂದಿನ ವಿಡಿಯೋದಲ್ಲಿ. ಟ್ರೈಕೋಡರ್ಮಾ ಕೆಲಸ ಮಾಡುತ್ತಿಲ್ಲ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ವಿಡಿಯೋ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಸಹ ಹಾಕ್ತೀನಿ, ಅದನ್ನ ನೋಡಿ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಟ್ರೈಕೋಡರ್ಮಾನ ನಾವು ಬಿತ್ತನೆಯಾದ 20 ದಿನಗಳ ನಂತರ ಕೊಟ್ಟಿಗೆ ಗೊಬ್ಬರದಲ್ಲಿ ಅಥವಾ ಜೀವಾಮೃತದ ಮೀಡಿಯಂ ನಲ್ಲಿ ವೃದ್ಧಿಸಿ ಅದನ್ನ ಕೊಟ್ಟಿಗೆ ಗೊಬ್ಬರ ಆದ್ರೆ ಬ್ರಾಡ್ಕಾಸ್ಟ್ ಮಾಡಿ, ಅಥವಾ ಜೀವಾಮೃತದಲ್ಲಾದ್ರೆ ಅದನ್ನ ಡ್ರೆಂಚ್ ಮಾಡ್ಕೊಂಡು ಹೋಗಿ, ಸಾಯಿಲ್ ಡ್ರೆಂಚ್ ಮಾಡ್ಕೊಂಡು ಹೋಗಿ. ಆಗ ನಮಗೆ ಮತ್ತೆ ಅದನ್ನ ಸ್ಪ್ಲಿಟ್ ಡೋಸಸ್ ಸಹ ಕೊಟ್ಕೊಂಡು ಹೋಗಿ. ಅದನ್ನ ನೆನ್ಪಿಟ್ಕೊಳ್ಳಿ, 20, 40, 60, 80 ದಿನಗಳ ಬಿತ್ತನೆಯಾದ 80 ದಿನಗಳ ನಂತರ ಈ ರೀತಿ 4 ಸ್ಪ್ಲಿಟ್ ಡೋಸಸ್ ಆಗಿ ಈ ಟ್ರೈಕೋಡರ್ಮಾವನ್ನ ಕೊಟ್ಟಾಗ ಮಾತ್ರ ನಮಗೆ ಆ ಬೆಳೆಯ ಸಂಪೂರ್ಣಾವಧಿಯ ಕಾಲದವರೆಗೂ ಈ ಬಯೋ ಕಂಟ್ರೋಲ್ ಆಕ್ಟಿವಿಟಿ, ಅಂದ್ರೆ ಈ ಜೈವಿಕ ನಿಯಂತ್ರಣದ ಚಟುವಟಿಕೆ ಈ ಟ್ರೈಕೋಡರ್ಮಾದಿಂದ ದೊರಕುತ್ತದೆ. ಹಾಗೆ ಈ ಬೇರೆ ರೋಗ ಹರಡುವಂತಹ ಶಿಲೀಂಧ್ರಗಳಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ತದೆ. ಸೊ ಹೀಗೆ ರೈತ ಬಾಂಧವರೇ, ನಾವು PSB ಮತ್ತೆ KSB ಯನ್ನ ಬೀಜೋಪಚಾರದ ಮೂಲಕ ಮಾಡಿ, ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನ ಕಡಿಮೆ ಮಾಡೋಣ. ಹಾಗೆ ಮುಂಜಾಗ್ರತೆ ಕ್ರಮವಾಗಿ ಶಿಲೀಂಧ್ರ ರೋಗಗಳಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡೋದಕ್ಕೆ ಟ್ರೈಕೋಡರ್ಮಾವನ್ನ ಸ್ಪ್ಲಿಟ್ ಡೋಸಸ್ ಆಗಿ ಕೊಟ್ಟು ಹೋಗೋಣ.
ಹಾಗೆ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡೋಣ. ನಮ್ಮ ಅಂತ ಹೇಳ್ತಾ ಆ ಈಗ ಒಣ ಬೇಸಾಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗ 2025 ಮುಂಗಾರು ದಕ್ಷಿಣ ಕನ್ನಡ, ಕೇರಳ ಈ ಕಡೆ ಸೈಡ್ ನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ ಅಂತ ನಾವು ವರದಿಯನ್ನ ನೋಡ್ತಾ ಇದೀವಿ. ನನಗೆ ಈ ಉತ್ತರ ಕರ್ನಾಟಕದ ಕಡೆ ಹೇಗಿದೆಯೋ ನನಗೆ ಅಷ್ಟು ವರದಿ ನಾನು ನೋಡಿಲ್ಲ. ಆದ್ರೂ ಕೂಡ ಈ ಕಡೆ ಎಲ್ಲ ಈ ದಕ್ಷಿಣ ಏನು ಕರ್ನಾಟಕದ ಭಾಗದಲ್ಲಿ ಸ್ವಲ್ಪ ಇನ್ನ ಒಣ ಹವೆನೆ ಮುಂದುವರಿತಾ ಇದೆ, ಡ್ರೈ ಸ್ಪೆಲ್ಸ್. ಸೊ ಅಂದ್ರೆ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಬೈ ಗ್ಲೋಬಲ್ ವಾರ್ಮಿಂಗ್. ಸೊ ಹಾಗಾಗಿ ಈ ಏನಂದ್ರೆ ರೈನ್ ಫಾಲ್ ಡಿಸ್ಟ್ರಿಬ್ಯೂಷನ್, ಮಳೆಯ ಒಂದು ಏನು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ ಇವೆಲ್ಲ. ಹಾಗಾಗಿ ನಾನು ಹೇಳಿದ್ದೀನಿ ಹಿಂದೆ ಕೂಡ ಸಾಕಷ್ಟು, ನಮ್ಮ ಒಣ ಬೇಸಾಯದಲ್ಲೂ ಸಹ ಎಲ್ಲಿ ಸಾಧ್ಯವಾಗುತ್ತೋ ಈ ಮುಂಗಾರಿನಲ್ಲಿ ನಮ್ಮ ಹೊಲದ ಬದುವಿನ ಸುತ್ತ ಅಥವಾ ಹೊಲದ ಬಾರ್ಡರ್ ಸುತ್ತ ಸಸಿಗಳನ್ನ ನೆಟ್ಟಿ ಅಲ್ಲಿ ಮರಗಳನ್ನಾಗಿ ಮಾಡೋಣ. ಈ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಏನಿದೆ ಅದನ್ನ ತಗ್ಗಿಸೋದಕ್ಕೆ ಪ್ರಯತ್ನ ಪಡೋಣ. ಹಾಗಾಗಿ ಎಲ್ಲಾ ಕಡೆ ಮಳೆ ಸಮರ್ಪಕವಾಗಿ ಆಗ್ಲಿ, ಅಥವಾ ಈ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಅಥವಾ ಕ್ಲೈಮೇಟ್ ಚೇಂಜ್ ಅಂದ ಆಗುವಂತಹ ಪರಿಣಾಮಗಳನ್ನ ತಗ್ಗಿಸೋದಕ್ಕೆ ನಮ್ಮ ಕೈಲಾದಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಒಣ ಬೇಸಾಯದಲ್ಲಿ ಅಥವಾ ಡ್ರೈಲ್ಯಾಂಡ್ ಅಥವಾ ರೈನ್ ಫೆಡ್ ಮಳೆಯಾಶ್ರಿತ ಬೆಳೆಯನ್ನು ಮಾಡ್ತಿರುವ ರೈತರಿಗೆ ಒಳ್ಳೆ ಉತ್ತಮವಾಗಿ ಮಳೆ ಆಗ್ಲಿ, ಉತ್ತಮವಾದ ಫಸಲು ನಿಮ್ಮ ಕೈಗೆ ಬರ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.